Namaste to all of you. Thank you, Dr. Ganesh. As you all know, pediatric anesthesia ಅಂದರೆ ಮಕ್ಕಳ ಅರಿವಳಿಕೆ ತುಂಬಾನೇ ಅದು ಸೂಕ್ಷ್ಮವಾದ ಪ್ರೊಸೀಜರು and you require very highly skilled anesthesiologists with lot of expertise and somebody who has done lot of pediatric anesthesia, knowing that the child was just 7 weeks, 1.5 months, is a very high risk procedure for anesthesiologists. ಯಾಕೆ ಅಂದರೆ we can divide it into 3 parts. There is a pre-anesthetic period, anesthesia period and a post-anesthesia period. Pre-anesthesia period ನಲ್ಲಿ what are the challenges? ಇದು congenital cataract, ಇದು ಹುಟ್ಟಾಗೆ ಬಂದಿರೋ ಪೊರೆ. ಸೊ ಇದರ ಜೊತೆ ವೇರಿಯಸ್ congenital syndromes ಅಂತ ಇದೆ. ಸೊ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ವೇರಿಯಸ್ ಜನ್ಮಜನಕ ದೋಷಗಳು. ಜನ್ಮಜನಕ ದೋಷಗಳಂದ್ರೆ ಒಂದೊಂದ್ಸತಿ ಡೌನ್ ಸಿಂಡ್ರೋಮ್ ಇರುತ್ತೆ, ಒಂದೊಂದ್ಸತಿ ಮಾಫನ್ ಸಿಂಡ್ರೋಮ್ ಇರುತ್ತೆ, ಡಾಕ್ಟರ್ ಹೇಳಿದ್ರು ಗ್ಯಾಲಕ್ಟಿಸೀಮಿಯಾ ಅಂತ ಇರುತ್ತೆ. ಸೊ ದೇರ್ ಆರ್ ಮೆನಿ 15 to 25 ಸಿಂಡ್ರೋಮ್ಸ್. ಸೊ ಈ ಪ್ರೀ ಆಪರೇಟಿವ್ ಪೀರಿಯಡ್ನಲ್ಲಿ ನಾವು ಆಸ್ ಅನೆಸ್ಥಿಸಿಯಾಲಜಿಸ್ಟ್ ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ನಲ್ಲಿ ನಾವು ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಪೇರೆಂಟ್ಸಿಂದ ಫ್ಯಾಮಿಲಿ ಹಿಸ್ಟ್ರಿ, ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ತಾಯಿಗೆ ಏನೇನು ಪ್ರಾಬ್ಲಮ್ ಇತ್ತು, ಆಮೇಲೆ ಹುಟ್ಟಿದಾಗಿಂದ ಮಗು ಹೇಗಿದೆ, ಇಸ್ ದ ಚೈಲ್ಡ್ ಥ್ರೈವಿಂಗ್, ಆಮೇಲೆ ಇನ್ನೊಂದಂದ್ರೆ ಇಸ್ ದ ಹಾರ್ಟ್ ಓಕೆ. ಯೂಶಲಿ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ಕಾರ್ಡಿಯಾಕ್ ಡಿಸೀಸ್, ಸಮ್ ಕಾರ್ಡಿಯಾಕ್ ಅನಾಮಲೀಸು ಇರ್ಬೋದು. ಸೊ ನಾವು ಕಾರ್ಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು, ಆ ತಪಾಸಣೆ ಮಾಡಿ ಅದೆಲ್ಲ ರೂಲ್ ಔಟ್ ಮಾಡಿ. ಇನ್ನೊಂದು ಅಂದರೆ ಏರ್ವೇ ಪ್ರಾಬ್ಲಮ್ಸ್ ಇರ್ಬೋದು, ಅಸೋಸಿಯೇಟೆಡ್ ಏರ್ವೇ ಪ್ರಾಬ್ಲಮ್ಸ್ ವಿತ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇರುತ್ತೆ. ಸೊ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್, ಇನ್ವೆಸ್ಟಿಗೇಷನ್, ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ಥರ ಅನೆಸ್ಥೀಸಿಯಾ ಇಷ್ಟು ಬೆನಿಫಿಟ್ಸ್ ಇರುತ್ತೆ, ಈ ಥರ ರಿಸ್ಕ್ಸ್ ಇರುತ್ತೆ, ಆ್ಯಂಡ್ ದೀಸ್ ಆರ್ ದಿ ಆಲ್ಟರ್ನೇಟಿವ್ಸ್. ಈ ಥರ ನಾವು ಕನ್ಸೆಂಟ್ ತೊಗೊಂಡು ಎಲ್ಲ ಡೀಟೇಲ್ ಆಗಿ ಈ ಅನೆಸ್ಥೀಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಮಗು ಬಂದಮೇಲೆ ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಇಡಬೇಕಾಗುತ್ತೆ. ಮಗು ಯೂಶಲಿ ಇಷ್ಟು ಚಿಕ್ಕ ಮಕ್ಕಳು ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರೋಕ್ಕಾಗಲ್ಲ, ಬಿಕಾಸ್ ಅವ್ರ ಗ್ಲೂಕೋಸ್ ತುಂಬ ಬೇಗ ಕಮ್ಮಿ ಆಗುತ್ತೆ, ಆಮೇಲೆ ಆಮ್ಲಜನಕ ಕೊರತೆ ಆಗುತ್ತೆ, ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ. ಸೊ ದೀಸ್ 2 things are very critical for the anesthesiologist. So during anesthesia, most important thing is airway management. ಅಂದರೆ ವಾಯು ದಾರಿ ಇರುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡೋದು. ತುಂಬ ಪುಟ್ಟದಾಗಿರುತ್ತೆ. ಮಕ್ಕಳು ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್. ವೆರಿ ಇಂಪಾರ್ಟೆಂಟ್ ಟು ನೋ ದೇ ಹ್ಯಾವ್ ಯುನೀಕ್ ಅನಾಟಮಿ, ಯುನೀಕ್ ಫಿಸಿಯಾಲಜಿ ವಿಚ್ ಇಸ್ ವೆರಿ ಸೆನ್ಸಿಟಿವ್, ಆ್ಯಂಡ್ ದಿ ಆರ್ಗನ್ ಸ್ವಲ್ಪ ಇಮ್ಮೆಚ್ಯೂರ್ ಆಗಿರುತ್ತೆ, ಇನ್ನೂ ಅಷ್ಟು ಮೆಚ್ಯೂರಿಟಿ ಪಡೆದಿರಲ್ಲ ಮಕ್ಕಳಲ್ಲಿ. ಸೊ ಲಕ್ಕಿಲಿ ಈ ಮಗು ವಾಸ್ ಅ ಫುಲ್ ಟರ್ಮ್ ಸಿಸೇರಿಯನ್ ಸೆಕ್ಷನ್ ಬೇಬಿ. ಸೊ ವಿ ವರ್ ಲಕ್ಕಿ, ಅದು ಫುಲ್